ಅಪಹರಣ ಮಾಡುವಂತಹ ವರ್ಗ ಇನ್ನೊಂದೆಡೆಯಲ್ಲಿ. ಹೇಳುವವರು ಹೇಳ್ತಾ ಇರ್ತಾರೆ, ನಾವು ಹಾಗಲ್ಲ, ಧರ್ಮದ ಮಾರ್ಗದಿಂದ ಇದ್ದೇವೆ ಅಂತ ಆದ್ರೆ ಯಾಕೆ ಅದನ್ನೆಲ್ಲ ಕೇಳಬೇಕು? ಏರಿಸುವವರು ಅನೇಕರು, ಇಳಿಸುವವರು ಹಲವರು. ಹಾಗೆ ಏರಿಸುವವರ ಎದುರಿನಲ್ಲಿ ಎದ್ದವನ ಹಾಗೆ, ಇಳಿಸುವವರ ಎದುರಿನಲ್ಲಿ ಕುಗ್ಗಿದವನ ಹಾಗೆ, ಇಳಿದವನ ಹಾಗೆ ಜಾಣ್ಮೆಯ ಜೀವನವನ್ನು ನಡೆಸಿಕೊಂಡು ಬಂದವ ಕೃಷ್ಣ. ಏನು ಮಾಡೋಣ? ಎಷ್ಟೇ ಜಾಣ್ಮೆಯನ್ನು ನಾವು ತೋರಿಸಬಹುದು, ಕೆಲವೊಂದು ಮಾಡಲೇಬೇಕು ಅಂತ ಇರ್ತದೆ. ಅದನ್ನು ಮಾಡದೆ ಹೋಗುವುದಕ್ಕಾಗುವುದಿಲ್ಲ. ಈಗ ಉದಾಹರಣೆಗೆ ನಮ್ಮ ಕಾರ್ಯ, ದನ ಕಾಯುವಂತಹ ಕಾರ್ಯ, ಅದನ್ನು ನಾವು ಮಾಡಲೇಬೇಕು. ಅದನ್ನು ಬಿಟ್ಟು ನಾವು ಮುಂದುವರಿಲಿಕ್ಕೆ ಆಗುವುದಿಲ್ಲ. ಇದ್ದಿದ್ರೆ ನಾಳೆ ಕೇಳ್ತಾರೆ, ಇವತ್ತು ದನ ಕಾಯ್ಲಿಕ್ಕೆ ಹೋಗ್ಲಿಲ್ವಾ ಅಂತ. ಆ ಪ್ರಶ್ನೆ ಬರಬಾರದು. ಹಾಗಾಗಿ ದನವನ್ನ ಕಾಯ್ತಿರುವಂತಹ ಸಂದರ್ಭ, ಗೆಳೆಯರು ಬಂದ್ರು, ವಿಶೇಷವಾಗಿರುವಂತಹ ಸುದ್ದಿ ಹೊತ್ತು ತಂದಿದ್ದೇವೆ ಕೃಷ್ಣ ಅಂದ್ರು. ಏನು ಆ ಹೊಸ ಸುದ್ದಿ ಅಂತ ಕೇಳಿದೆ ನಾನು. ಆಗ ಅವರೇ ಹೇಳಿದ್ರು, ನಿನ್ನ ಹೆಂಡತಿ ರುಕ್ಮಿಣಿಗಿಂತ ಇಮ್ಮಡಿ ಚೆಲುವನ್ನು ಹೊಂದಿದಂತಹ ಒಬ್ಬ ನಾರಿ ಇದ್ದಾಳೆ. ಆಶ್ಚರ್ಯ ಆಯ್ತು ನನಗೆ. ನಾನು ಉಬ್ಬುತ್ತಾ ಇದ್ದೇವೆ, ನನ್ನ ಹೆಂಡತಿ ಎಷ್ಟು ಚಂದ ಪ್ರಪಂಚದಲ್ಲಿ ಇನ್ನೊಬ್ರು ಇಲ್ಲ ಅಂತ. ಆದ್ರೆ ಇವು ಬಂದು ವಿನೋದನ ಮಾಡಿದನು, ಅಪಹಾಸ್ಯದ ಮಾತು ಅಂತ ಕೇಳಿದೆ ನಾನು. ಆಗ ಹೇಳಿದವ, ಇಲ್ಲ ಅಪಹಾಸ್ಯ ಮಾಡ್ತಾ ಇರುವುದಲ್ಲ, ಒಬ್ಬಳಿದ್ದಾಳೆ, ಹೆಸರು ಚಂದ್ರಾವಳಿ, ನಿನ್ನತ್ತೆಯ ಕಿರಿಯ ಮಗಳಿವಳು, ಕುಲವತಿಯ ಕಿರಿಯ ಮಗಳಂತೆ. ನನ್ನ ಪ್ರಭಾವಲಯಕ್ಕೆ ಸಿಗಬಾರದೆಂದು ಅವಳನ್ನ ಮುಕ್ತವಾಗಿ ಸಾಕಿದವರಂತೆ. ಅಲ್ಲ, ಅತ್ತೆಗೊಂದು ಹೋಗು ಕಾಲ ಬಂತ ಅಂತ ಆ ಪಾಪದಂತ ಹೊಳಿ ಇದ್ದೇನೆ. ನನ್ನ ನೋಡಿ ಏನ್ ಮಾಡಿಲ್ಲ, ಎಷ್ಟು ಪಾಪ ನಾನು. ಆದ್ರೂ ಸಹ ಈಗ ಚಂದ್ರಾವಳಿ ಇಲ್ಲಿ ಬಂದಿದ್ದಾಳಂತೆ, ನಮ್ಮಲ್ಲಿಯೇ ಬಂದಿದ್ದಾಳೆ ಅಂತಾದ್ರೆ ಅನುಕೂಲವೇ ಅಲ್ವಾ? ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ, ಅನುಕೂಲ ನೋಡಿ. ಹಾಗಾಗಿ ಅವರಲ್ಲಿ ಪಂಥವನ್ನ ಮಾಡಿದ್ದೇನೆ. ತರುಣಿ ದಂಡಿಗೆ ಪೀಡಿದು ನಾನಾ ಪರಿವಾರಗಳ ವಶಪಡಿಸದಿರ್ತಳೆ ಕೃಷ್ಣನೇ ನಿಮಗೇನಾ ಸಕನೆ ಅಂತ. ಆಗ ಪಂಥ ಮಾಡಿದ ಮೇಲೆ ಉಳಿಸಿಕೊಳ್ಳುವಂತಹ ನನ್ನದು ಜಾಯಮಾನ ನನ್ನದು. ಹಾಗಾಗಿ ಅದನ್ನು ನಾನು ಮಾಡಿಯೇ ಮಾಡಿ. ಚಂದ್ರಾವಳಿ ನಿರೀಕ್ಷೆಯಲ್ಲಿ